ನೋಡಿ ಫ್ರೆಂಡ್ಸ್, ನಾನು ನಮ್ಮ ಗದಗ ಶೈಲಿಯ ತಾಲಿಪಟ್ಟನ್ನು ಮಾಡ್ತಾಯಿದ್ದೀನಿ. ರಾತ್ರಿ ಉಳಿದ ಅನ್ನ ಸ್ವಲ್ಪ ಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ ಮಿಕ್ಸಿ ಮಾಡಿಕೊಂಡು ಇಟ್ಕೋಬೇಕು. ಆಮೇಲೆ ಜೀರಿಗೆ, ಅರಿಶಿಣ ಪುಡಿ, ಸಾಂಬಾರು ಪೌಡ್ರು ಅಥವಾ ಮಸಾಲೆ ಪೌಡ್ರ್ ಆದರೂ ಹಾಕ್ಬೋದು. ಅಜ್ವಾನ, ಕರಿಬೇವು, ಆಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕೈಯಿಂದನೇ. ತುಂಬ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ಇದು ಮಾಡಿದರೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕಿಬಿಟ್ಟು ಚಪಾತಿ ಹಿಟ್ಟು ಥರ ಚೆನ್ನಾಗಿ ಕಲಿಸ್ಬೇಕು ಇದನ್ನ. ನೋಡಿ ಫ್ರೆಂಡ್ಸ್, ಇದನ್ನ ಹಿಟ್ಟೆಲ್ಲ ಈ ಥರ ಕಲಿಸಿದ್ಮೇಲೆ 2 ಮಿನಿಟ್ಸ್ ಇದನ್ನು ಬಿಟ್ಬಿಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಹೋಳಿಗೆ ಒಬ್ಬಟ್ಟು ಮಾಡೋದಿದು ಪೇಪರು. ಈ ಥರ ಮಾಡಿಕೊಂಡು ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಒಂದು ಸತ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ಫ್ರೆಂಡ್ಸ್ ಈ ಥರ ರೌಂಡಾಗಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಈ ಪೇಪರ್ ತೊಗೊಂಡು ಹಿಂಗೆ ಹಾಕಬೇಕು ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್, ರಾತ್ರಿ ಉಳಿದ ಅನ್ನದಿಂದ ನಾವು ಏನು ಮಾಡಿದ್ದೀವಿ ಅಂದರೆ ತಾಲಿಪಟ್ಟು ಸೂಪರ್ ಆಗಿದೆ ಫ್ರೆಂಡ್ಸ್. ಮಾಡಿ ನೋಡಿ. ಅದ್ರ ಕಾಂಬಿನೇಷನ್ ಆಗಿ ಒಂದು ಸ್ವಲ್ಪ ಗಟ್ಟಿ ಮೊಸರು, ಹಸಿಮೆಣ್ಸಿಕಾಯಿ, ಸ್ವಲ್ಪ ತುಪ್ಪ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ, ತಿಂದು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಲೋ, ಹಾಯ್ ಫ್ರೆಂಡ್ಸ್. ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆಯ ವಿಡಿಯೋಗಳನ್ನು ಹಾಕ್ತೀನಿ ಫ್ರೆಂಡ್ಸ್. ನಿಜ ಬೋಧರು